ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಸಮಾಜದಲ್ಲಿ ಅಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಬುಡಕಟ್ಟು ಹಾಗೂ ಅಲೆಮಾರಿ ಸಮುದಾಯಗಳಿದ್ದಾವೆ ಸ್ನೇಹಿತರೆ. ಅಂತಹ ಅಲಕ್ಷಿತ ಹಾಗೂ ಶೋಷಿತ ಅಲೆಮಾರಿ ಜನಾಂಗಗಳ ಬದುಕಿನ ಅಸ್ತವ್ಯಸ್ತತೆಗಳನ್ನು ಹಾಗೂ ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ SC/ST ಬುಡಕಟ್ಟು ಹಾಗೂ ವಿಮುಕ್ತ ಅಲೆಮಾರಿ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ, ಅದೇ ರೀತಿ KPCCಯ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರು ಆಗಿರ್ತಕ್ಕಂಥ ಶ್ರೀಯುತ ಆದರ್ಶ್ ಯಲ್ಲಪ್ಪ ಅವರ ಒಟ್ಟಿಗೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಪದಿ ಸಿರಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹಲವಾರು ದಿನಗಳಿಂದ ಈ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀನಿ. ಈಗ ಸಮಾಜ ಎಲ್ಲ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ, ಈ ಚಾನೆಲ್ ಬಂದು ಯಾವ ಕಲೆಗಳು ಏನು ನಶಿಸೋಗ್ತಾ ಇದೆಯೋ ಈ ಸಮಾಜದಿಂದ ಅದ್ರ ಹಿಂದೆ ಹೋಗಿ ನೀವು ಅದನ್ನ ಹಿಂಬಾಲಿಸ್ತಾ ಇದ್ದೀರಾ. ಬಹಳ ವಿಶೇಷವಾಗಿದೆ, ಭಾರಿ ಅದ್ಭುತವಾಗಿದೆ. ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಆದರ್ಶ್ ಯಲ್ಲಪ್ಪ. ನಾನು SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ. ಅದಲ್ಲದೆ ನಾನು KPCC ಪ್ರಚಾರ ಸಮಿತಿಯಲ್ಲಿ ಚೀಫ್ ಕೋಆರ್ಡಿನೇಟರ್ ಆಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನೋಡಿ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಯಲ್ಲಿ 51 ಸಮುದಾಯಗಳನ್ನ ಅಲೆಮಾರಿ ಸಮುದಾಯಗಳು ಅಂತ ಹೇಳಿ, ಮತ್ತು ಪರಿಶಿಷ್ಟ ಪಂಗಡದಲ್ಲಿ 23 ಸಮುದಾಯಗಳನ್ನ ಅಲೆಮಾರಿ ಸಮುದಾಯಗಳು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಹಿಂದುಳಿದ ವರ್ಗಗಳಲ್ಲಿ OBC ಅಲೆಮಾರಿಗಳು ಅಂತ ಏನು ಕರೀತಾರೆ, ಅವರು 46 ಸಮುದಾಯಗಳಿವೆ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿಯಾಗಿ SC/ST ಅಲೆಮಾರಿಗಳು ಏನಿದ್ದಾರೆ ಇವರುಗಳ ಸಂಘಟನೆಯನ್ನು ಮಾಡ್ಕೊಂಡ್ಬಂದಿದ್ದೆ. 2016ರಲ್ಲಿ ಅವತ್ತಿನ ದಿನ ಆಂಜನೇಯ ಅವರು ಮಂತ್ರಿಗಳಾಗಿರ್ತಾರೆ. ಸಮಾಜ ಕಲ್ಯಾಣ ಮಂತ್ರಿಗಳು ಅವತ್ತಿನ ದಿನ ಆಂಜನೇಯ ಅವರಾಗಿರ್ತಾರೆ, ಆಂಜನೇಯ ಅವರು. ಮತ್ತು ಅವತ್ತಿನ ದಿನ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ. 2016ರಲ್ಲಿ ಒಂದು ಕೋಶವನ್ನಾಗಿ ಮಾಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸಮಾಜದ ಕಟ್ಟೆಕಡೆಯ ಸಮುದಾಯಗಳು, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ಏನು ಕರೀತಾರೆ, ಈ 74 ಸಮುದಾಯಗಳನ್ನ ಒಂದು ಕೋಶವನ್ನಾಗಿ ಘೋಷಣೆ ಮಾಡಿ ಆ ಕೋಶದ ಅಡಿಯಲ್ಲಿ ಹಾಕ್ತಾರೆ. ಅವ್ರಿಗೆ ಒಂದು ಪ್ರತ್ಯೇಕವಾದ ಫಂಡ್ಸ್ ಇಟ್ಟು ಪ್ರತ್ಯೇಕವಾದ ಒಂದಷ್ಟು ಸ್ಕೀಮ್ಸ್ಗಳನ್ನ ಮಾಡಿ ಅವರುಗಳು ಇಷ್ಟು ದಿನ ಅಂಬೇಡ್ಕರ್ ನಿಗಮದ ಅಡಿಯಲ್ಲಿ ಅಥವಾ ಈ ಟ್ರೈಬಲ್ ವೆಲ್ಫೇರ್ ನಿಗಮದ ಅಡಿಯಲ್ಲಿ ಬರ್ತಾಯಿದ್ರು. ಈ ಸಮುದಾಯಗಳನ್ನ ಅಲ್ಲಿಂದ ಸಪ್ರೇಟ್ ಮಾಡಿ, ಯಾಕೆಂದರೆ ಅಲ್ಲಿರೋ ಸಮುದಾಯಗಳಿಗೆ ಅಂಬೇಡ್ಕರ್ ನಿಗಮದ ಮುಖಾಂತರ ನೀವೇನಾದರೂ ಸರ್ಕಾರದ ಸವಲತ್ತುಗಳನ್ನ ಪಡಿಬೇಕು, ಸ್ಕೀಮ್ಸ್ಗಳ ಮುಖಾಂತರ ಏನಾದರೂ ಒಂದು ಸವಲತ್ತನ್ನ ಪಡಿಬೇಕು ಅಂದರೆ ನೀವು ಒಂದು MLA ಶಿಫಾರಸು ಪಡಿಬೇಕು, ಅಥವಾ ಅಲ್ಲಿ ಲೋಕಲ್ ಸ್ಥಳೀಯ ಏನು ಒಂದು ಪಂಚಾಯಿತಿ ಲೀಡರ್ಗಳಿರ್ತಾರೆ ಅವ್ರುಗಳು ಇನ್ಫ್ಲೂಯೆನ್ಸ್ ಇರಬೇಕು. ಈ ಸಮುದಾಯಗಳು ಎಷ್ಟು ಹರಿದು ಹಂಚೋಗಿರೋ ಸಮುದಾಯಗಳು ಅಂದರೆ ಇವುಗಳು ಮತ ಬ್ಯಾಂಕ್ಗಳಲ್ಲ, ಜನಸಂಖ್ಯೆಯಲ್ಲೂ ಕಡಿಮೆ ಇರುತ್ತೆ. ಅಪ್ಪಿತಪ್ಪಿ ಜನಸಂಖ್ಯೆ ಜಾಸ್ತಿ ಇರೋ ಸಮುದಾಯಗಳಿದ್ರು ಹರಿದು ಹಂಚೋಗಿ ರಾಜ್ಯ ಎಲ್ಲ ಅಲೆಮಾರಿತನ ಇರೋ ಕಾರಣದಿಂದ ಅವರು ಎಲ್ಲೂ ಕೂಡ ಒಂದು ಜಾಗದಲ್ಲಿ ನೆಲೆ ಊರಿರೋದಿಲ್ಲ ಮತ್ತು ಎಲ್ಲೂ ಕೂಡ ಒಂದು ವೋಟ್ ಬ್ಯಾಂಕ್ನಂತೆ ಬಿಂಬಿಸೋದಿಲ್ಲ ಈ ಸಮುದಾಯಗಳು. ಆ ಕಾರಣದಿಂದ ಇವ್ರುಗಳಿಗೆ ಅಲ್ಲಿರೋ ಸ್ಥಳೀಯ ನಾಯಕರುಗಳು, ರಾಜಕೀಯ ನಾಯಕರುಗಳ ಜೊತೆ ಸಂಪರ್ಕ ಕಮ್ಮಿ ಇರುತ್ತೆ. ಇದಕ್ಕೋಸ್ಕರ 2016ರಲ್ಲಿ ನಮ್ಮ ಎಲ್ಲ ಸಂಘಟನೆಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು ಸೇರಿಕೊಂಡು ಒಂದು ಕೋಶವನ್ನಾಗಿ ಮಾಡಿ, ಈ ಕೋಶ ಬಂದು ಡೈರೆಕ್ಟಾಗಿ ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ಬರುತ್ತೆ. DC ಕಮಿಟಿ ಅಂತ ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಅಡಿಯಲ್ಲಿ ಈ ಕೋಶದ ಒಂದು ಕಂಟ್ರೋಲ್ ಇರುತ್ತೆ. ಹೇಗೆ ಅಂದರೆ ಯಾವುದೇ ಸ್ಕೀಮ್ ಬೇಕಾದರೂ ಅದನ್ನು DC ಮತ್ತು DC ಕಮಿಟಿಯವರು ತೀರ್ಮಾನ ಮಾಡಿ ಈ ಸ್ಕೀಮ್ಗಳನ್ನ ಆಯ್ಕೆ ಮಾಡೋದು, ಯಾವುದೋ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು. ಆ ಒಂದು ಪ್ರಕ್ರಿಯೆ DC ಗಳ ಅಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟ ಮೊದಲನೇ ಬಾರಿಗೆ. ನೋಡಿ, ಇವತ್ತು ನಾನು ಪ್ರತ್ಯೇಕವಾಗಿ ಅಲೆಮಾರಿಗಳ ಬಗ್ಗೆ ಮಾತಾಡ್ತೀನಿ. ಪರಿಶಿಷ್ಟ ಜಾತಿ ಆಗ್ಬೋದು, ಪರಿಶಿಷ್ಟ ಪಂಗಡ ಆಗ್ಬೋದು. ಈ ಅಲೆಮಾರಿ ಸಮುದಾಯಗಳೇನಿದೆ, ಸರ್ಕಾರದ ಈ ಮೀಸಲಾತಿ ಅನ್ನೋ ಒಂದು ವ್ಯವಸ್ಥೆ ಏನಿದೆ, ಮೀಸಲಾತಿಯ ಯಾವುದೇ ಒಂದು ಸವಲತ್ತುಗಳು ಈ ಜನಗಳಿಗೆ ತಲುಪಿಲ್ಲ. ನೋಡಿ, ಮೀಸಲಾತಿ ಅನ್ನೋದು 1951ರಲ್ಲಿ ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಅವತ್ತಿನ ದಿನದಿಂದ ಇದು ಜಾರಿಯಾಗುತ್ತೆ. ಮೀಸಲಾತಿ ಜಾರಿಯಾದಾಗಿಂದ ಇವತ್ತು ತನಕ 70 ವರ್ಷಗಳ ಮೇಲಾಗಿದೆ. ಅಲೆಮಾರಿ ಸಮುದಾಯಗಳು ಇವತ್ತು ಕೂಡ ನಿರಂತರವಾಗಿ ಲ್ಯಾಂಡ್ ಓನಿಂಗ್ ಇಲ್ಲ, ಅವ್ರಿಗೆ ತಲೆ ಮೇಲೊಂದು ಸೂರಿಲ್ಲ, ಹಾಕೊಳ್ಳೋಕೆ ಬಟ್ಟೆನೂ ಕೂಡ ಇಲ್ಲದೆ ಪ್ರಾಣಿಗಳಿಗಿನ್ನ ಕೆಟ್ಟ ವ್ಯವಸ್ಥೆಯಲ್ಲಿ ಬಾಳ್ತಾ ಇದ್ದಾವೆ. ಇವ್ರುಗಳು ಇವತ್ತು ಕೂಡ ಹಳೆ ಸರ್ಕಾರಿ ಕಟ್ಟಡಗಳಲ್ಲಾಗ್ಬೋದು ಅಥವಾ ಬಸ್ ಸ್ಟಾಪ್ಗಳಲ್ಲಾಗ್ಬೋದು
ಅಥವಾ ಗುಡಿಸಲುಗಳು ಟೆಂಟ್ಗಳಲ್ಲಿ ವಾಸ ಮಾಡ್ಕೊಂಡಿದ್ದಾವೆ. ಯಾಕೆಂದರೆ ಇವರಿಗೆ ಭೂಮಿ ಇಲ್ಲ. ಮೊದಲನೇದಾಗಿ ಭೂಮಿ ಇದ್ದರೆ ಒಂದು ಸಮುದಾಯ ನೆಲೆ ಊರ್ತಾರೆ. ಒಂದು ಕಡೆ ನೆಲೆ ಊರಿದ ಮೇಲೇ ಅವ್ರಿಗೆ ಒಂದು ಮನೆ ಅಂತ ಆಗೋದು, ಒಂದು ಸ್ಕೂಲ್ ಅಂತ ಆಗೋದು, ಅವರ ಒಂದು ಕಲ್ಚರ್ ಡೆವಲಪ್ ಆಗೋದು, ಮತ್ತು ಅವರು ಬದುಕು ಕಟ್ಕೊಳ್ಳೋದಕ್ಕೆ ದಾರಿಗಳಾಗುತ್ತೆ. ಮೊದಲನೇದಾಗಿ ಭೂಮಿ ಇಲ್ಲ. ಭೂಮಿ ಇಲ್ಲದಿರೋ ಕಾರಣನೇ ಅಲೆಮಾರಿತನಕ್ಕೆ ಕಾರಣ. ಭೂಮಿ ಇಲ್ಲದೆ ಇರೋದೇ ಮೇಯ್ನು ಅಲೆಮಾರಿತನಕ್ಕೆ ಕಾರಣ. ಈ ಉಳುವನೆ ಭೂಮಿಯ ಒಡೆಯ ಸ್ಕೀಮ್ ಎಲ್ಲ ಬಂದಾಗ ಅಲೆಮಾರಿಗಳು ಇದ್ರಲ್ಲ ರಾಜ್ಯದಲ್ಲಿ, ಅವ್ರಿಗೇನು ಭೂಮಿ ಸಿಗಲಿಲ್ಲ ಅಂತ. ನೋಡಿ, ಉಳುವವನೇ ಭೂಮಿಯ ಒಡೆಯ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಿಗಿಂತನೂ ಭಾಳ ಚೆನ್ನಾಗಿ ಇಂಪ್ಲಿಮೆಂಟ್ ಆಯಿತು. ಆಲ್ ಥ್ಯಾಂಕ್ಸ್ ಟು ಅವತ್ತಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರು. ಅವರ ಮೂಲಕ ಸಾಕಷ್ಟು ಒಂದು ತಕ್ಕ ಮಟ್ಟಿಗೆ ಆಯಿತು. ಆದರೆ ಅದ್ರ ಬೆನಿಫಿಷರೀಸು ಅಲೆಮಾರಿಗಳಲ್ಲ. ದುರದೃಷ್ಟವಶಾತ್ ಏನಂದರೆ, ಯಾವ ಸಮುದಾಯಗಳು ಈಗಾಗಲೇ ಸಮಾಜದ ಸ್ವಲ್ಪ ಮುಖ್ಯವಾಹಿನಿಗೆ ಬಂದಿದ್ವೋ, ಪರಿಶಿಷ್ಟ ಜಾತಿಯಲ್ಲಿರುವ ಸಮುದಾಯಗಳು, ಆ ಸಮುದಾಯಗಳಿಗೆ ಅದು ತಲುಪತೆ ಹೊರತು ಯಾರಿಗೆ ಭೂಮಿಯ ಬೆಲೆ ಗೊತ್ತಿತ್ತೋ, ಯಾರು ಭೂಮಿಗೆ ಸಂಬಂಧಪಟ್ಟ ವೃತ್ತಿಗಳನ್ನು ಈಗಾಗಲೇ ಮಾಡ್ತಿದ್ರೋ ಆ ಸಮುದಾಯಗಳಿಗೆ ಈ ಸ್ಕೀಮ್ಗಳನ್ನ ಪಡೆಯೋದಕ್ಕೆ ಒಂದು ಅವಕಾಶ ಸಿಕ್ತು. ಯಾಕೆಂದರೆ ಅವರು ಅಲ್ಲಿ ಭೂಮಿ ಉಳ್ತಾಯಿದ್ರು, ಹೊಲ ಉಳ್ತಿದ್ರು. ನಿರ್ದಿಷ್ಟವಾದ ಒಂದು ವೃತ್ತಿ ಇತ್ತು ಅವ್ರಿಗೆ. ನಿರ್ದಿಷ್ಟವಾದ ವೃತ್ತಿ, ಅದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ವೃತ್ತಿಗಳು ಮಾಡ್ತಿದ್ದ ಸಮುದಾಯಗಳಿಗೆ ಈ ಬೆನಿಫಿಟ್ ತಲುಪ್ತು. ಆದರೆ ಈ ಜನಕ್ಕೆ ನಿರ್ದಿಷ್ಟವಾದ ಯಾವುದೇ ಒಂದು ಉದ್ಯೋಗ ಗೊತ್ತಿಲ್ಲ. ಅಲೆಮಾರಿತನದಲ್ಲಿ ಯಾವ್ಯಾವಾಗ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ಮಾಡ್ತಾರೆ. ಈಗ ಕೆಲವೊಂದು ಸಮುದಾಯಗಳು ಧಾರ್ಮಿಕ ಭಿಕ್ಷಾಟನೆ ಮಾಡ್ತವೆ. ಸುಡುಗಾಡು ಸಿದ್ಧ ಅನ್ನೋ ಒಂದು ಸಮುದಾಯ ಬಂದು ಅವ್ರದ್ದು ಕೆಲಸನೇ ಧಾರ್ಮಿಕ ಭಿಕ್ಷಾಟನೆ. ಏನಿವತ್ತು ನೀವು ಮಹಾಭಾರತ ರಾಮಾಯಣನ ಗ್ರಂಥದಲ್ಲಿ ಬರೆದು ಇಟ್ಟಿದಾರೋ ಅದನ್ನು ಆ್ಯಕ್ಚುಲಿ ಬೀದಿಯಲ್ಲಿ ಅದನ್ನು ಪ್ರದರ್ಶನ ಮಾಡಿ ಅದನ್ನು ಉಳಿಸ್ಕೊಂಬಂದಿರೋ ಸಮುದಾಯನೇ ಸುಡುಗಾಡು ಸಿದ್ಧ ಸಮುದಾಯ ಆಗ್ಬೋದು, ಅಥವಾ ಬುಡುಗು ಜಂಗಮ ಸಮುದಾಯ ಆಗ್ಬೋದು. ಇವರು ಹಗಲುವೇಷ ಹಾಕ್ತಾರೆ, ಮೋಡಿ ಆಟ ಮಾಡ್ತಾರೆ. ಸುಡುಗಾಡಿನಲ್ಲಿ ಅಂದರೆ ಸ್ಮಶಾನದಲ್ಲಿರೋ ಬೂದಿನ ಮೈ ಮೇಲೆ ಹಚ್ಕೊಂಡು ಅಲ್ಲಿ ಹೋಗಿ ಹಲವಾರು ಧಾರ್ಮಿಕ ರಿಚುವಲ್ಸ್ಗಳನ್ನ ಆಚರಣೆ ಮಾಡ್ತಾರೆ. ನೋಡಿ, ಈಗ ಅಲೆಮಾರಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿಗಳಲ್ಲಿ ಬೇಸಿಕಲಿ ಮೂರು ರೀತಿಯ ಜಾತಿಗಳು. ಒಂದು ಎಂಟಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತಾರೆ ಅವ್ರನ್ನ, ಅಂದರೆ ಇವರು ಅಲೆಮಾರಿ ಬುಡಕಟ್ಟುಗಳು. ಇನ್ನೊಂದು DNT ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್, ಅಂದರೆ ಇವರು ವಿಮುಕ್ತ ಜಾತಿ ಬುಡಕಟ್ಟುಗಳು. ಮೂರನೇದು SNT ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್. ಬಹುತೇಕ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಬಂದು OBCಲಿದೆ, ಹಿಂದುಳಿದ ವರ್ಗಗಳಲ್ಲಿದೆ. ಈ 46 ಜಾತಿಗಳು ಏನು ಹೇಳಿದ್ರು ನಾನು ಹಿಂದುಳಿದ ವರ್ಗಗಳಲ್ಲಿ, ಆ ಒಂದು ಕ್ಯಾಟಗರಿಗೆ SNTಗಳು ಬರ್ತಾರೆ. ಅಂದರೆ ಅವರು ಅವರ ಜೀವನಕ್ಕೋಸ್ಕರ, ಫಾರ್ ಎಕ್ಸಾಂಪಲು ಗೋಲ್ರು ಇರ್ಬೋದು, ಬುಡುಬುಡಿಕೆಯವರು ಇರ್ಬೋದು, ಈ ರೀತಿಯಾದ ಸಮುದಾಯಗಳು ಅವರ ಜೀವನವನ್ನು ಕಟ್ಕೊಳ್ಳೋಕ್ಕೋಸ್ಕರ ಧಾರ್ಮಿಕ ಭಿಕ್ಷಾಟನೆ ಇರ್ಬೋದು, ಅಥವಾ ಈ ಹರ್ಡಿಂಗ್ ಕಮ್ಯುನಿಟೀಸ್ ಅಂತ ಏನು ಹೇಳ್ತಾರೆ, ಪಶುಪಾಲನ ಮಾಡುವಂಥ ಕಮ್ಯುನಿಟಿಗಳು ಸೆಮಿನೊಮ್ಯಾಡಿಕ್ ಟ್ರೈಬ್ಸ್ ದೇಶಾದ್ಯಂತ. ವರಸ್ DNTs ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಏನು ಕರೀತಾರೆ, ಈ ಜನದ್ದು ಒಂದು ದೊಡ್ಡ ಇತಿಹಾಸನೇ ಇದೆ, ನೀವು ಸ್ವಲ್ಪ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕೊರಮ ಮತ್ತು ಕೊರಚ ಸಮುದಾಯ, ಹಂದಿಜೋಗಿ ಸಮುದಾಯ, ಫಾರ್ ದಟ್ ಮ್ಯಾಟರ್ ನೀವು ಇವನ್ ಲಂಬಾಣಿ ಬೋವಿ ಕೂಡ DNTಸು. ಬೋವಿ ಮತ್ತು ಲಂಬಾಣಿ ಸಮುದಾಯಗಳೇನಿದೆ ಇವರು ಕೂಡ DNTಸು. ದೊಂಬರ, ಗಂಟಿಚೋರು ಅಥವಾ ಮಾಂಗಾರುಡಿ, ಹಲವಾರು ಸಮುದಾಯಗಳಿದೆ ಆ ಲಿಸ್ಟಲ್ಲಿ. ಈ DNTs ಏನಂದರೆ 1857ರಲ್ಲಿ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ ಈ ದೇಶದಲ್ಲಿ. ಆ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ದೇಶದಲ್ಲಿ ಜನ ಎಲ್ಲ ದಂಗೆ ಹೇಳ್ತಾರೆ ಬ್ರಿಟಿಷರ ಮೇಲೆ. ಆ ಸಂದರ್ಭದಲ್ಲಿ ಏನು ಒಂದು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಆಳ್ವಿಕೆ ಮಾಡ್ತಾ ಇರುತ್ತೆ. ಇಲ್ಲಿ ರಾಜ್ಯಭಾರ ಮಾಡಿಕೊಂಡು ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ವಾಪಸ್ ಹಿಂಪಡೆದು ರಾಣಿಯ ಅಧಿಕಾರ ಇಲ್ಲಿ ಬರುತ್ತೆ. ಕ್ವೀನ್ ವಿಲ್ ಟೇಕ್ ಓವರ್ ದ ಗವರ್ನೆನ್ಸ್ ಆಫ್ ಇಂಡಿಯಾ. ಈಸ್ಟ್ ಇಂಡಿಯಾ ಕಂಪನಿ ಕ್ವೀನ್ ಆಫ್ ಇಂಗ್ಲೆಂಡ್ ಕೈಯಲ್ಲಿ ಬಂದ್ಬಿಡುತ್ತೆ. ಕ್ವೀನ್ ಆಫ್ ಇಂಗ್ಲೆಂಡ್ ಕೈಗೆ ಬಂದ ಮೇಲೆ ಅವ್ರು ನಿಧಾನಕ್ಕೆ ಯೋಚನೆ ಮಾಡ್ತಾರೆ, ಇವ್ರು ಈ ರೀತಿ ದಂಗೆ ಹೇಳ್ದೇ ಇರಂಗೆ ಏನೇನು ಮಾಡಬೇಕು ಈ ದೇಶದಲ್ಲಿ ಅಂತ ಯೋಚನೆ ಮಾಡ್ತಾರೆ. ಮೊದಲನೇ ಹೆಜ್ಜೆ ಏನು, 1861ನಲ್ಲಿ 1857ನಲ್ಲಿ ಇದಾಗುತ್ತೆ. 1861ನಲ್ಲಿ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಪಾಸ್ ಮಾಡ್ತಾರೆ. ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಪಾಸ್ ಮಾಡಿ ನಾಗರಿಕರು, ನಗರದಲ್ಲಿ ವಾಸ ಮಾಡೋ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರ ಮುಖಾಂತರ. 1865 ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಮಾಡ್ತಾರೆ. 1865 ಫಾರೆಸ್ಟ್ ಆ್ಯಕ್ಟ್ ಮಾಡಿ ಅರಣ್ಯದ ಒಳಗಡೆ ಇರುವಂತಹ ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಕಂಟ್ರೋಲಿಗೆ ತಗೊಂಡು ಅರಣ್ಯದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದ ಹಕ್ಕುಗಳಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಲಾ ಪಾಸ್ ಮಾಡಿ ಅವ್ರನ್ನ ಕಾಡಿಂದ ಹೊರಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಡು ಮತ್ತು ನಾಡು ಮಧ್ಯ ಇರ್ತಾರಲ್ಲ ಈ ಅಲೆಮಾರಿ ಸಮುದಾಯಗಳು, ಅರಣ್ಯದ ಸಂಪನ್ಮೂಲಗಳನ್ನ ನಗರಕ್ಕೆ ತಗೊಂಡೋಗಿ ಮಾರೋದು. ಫಾರ್ ಎಕ್ಸಾಂಪಲ್,
ಉಪ್ಪು ಕೂಡ ಒಂದು ಅರಣ್ಯದಲ್ಲಿ ನ್ಯಾಚುರಲ್ ಆಗಿ ಸಿಗೋಂಥ ಒಂದು ವಸ್ತು. ಪ್ರಾಕೃತಿಕ ಸಂಪನ್ಮೂಲಗಳನ್ನ ತಗೊಂಡು ಅದಕ್ಕೆ ಆ್ಯಡೆಡ್ ವ್ಯಾಲ್ಯೂ ಆ್ಯಡ್ ಮಾಡಿ ಅದನ್ನು ನಗರದಲ್ಲಿ ತಂದು ಮಾರೋದು. ಉಪ್ಪಿರ್ಬೋದು, ಫಾರ್ ಎಕ್ಸಾಂಪಲು ಕೊರಚ, ಕೊರಮ, ಲಂಬಾಣಿ ಸಮುದಾಯಗಳು ಉಪ್ಪನ್ನು ಮಾರಿದ್ದಾವೆ. ಅಥವಾ ಅರಣ್ಯದೊಳಗಡೆ ಬಿದಿರು ಸಿಗುತ್ತೆ, ಆ ಬಿದಿರನ್ನ ತೊಗೊಂಬಂದು ಪುಟ್ಟಿ ಮಾಡಿ ಬೇರೆ ಬೇರೆ ರೀತಿಯಾದ ಪುಟ್ಟಿ ಮಾಡೋದು. ಇವತ್ತು ಪ್ಲಾಸ್ಟಿಕ್ ಇದೆ, ಪುಟ್ಟಿಯ ಬೆಲೆ ಇವತ್ತು ಗೊತ್ತಾಗೋದಿಲ್ಲ ನಮಗೆ. ಅವತ್ತಿನ ದಿನ ಏನೇನು ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸ್ತೀರ ಇವತ್ತು ಅದೆಲ್ಲ ಪುಟ್ಟಿನೇ ಮಾಡ್ತಾ ಇದ್ದು. ಬಹುತೇಕ ಅಗ್ರಿಕಲ್ಚರ್ಗಂತೂ ಪುಟ್ಟಿ ಬೇಕಾಗೇ ಇತ್ತು. ಯಾಕೆಂದರೆ ನೀವು ಗೊಬ್ಬರ ತೊಗೊಂಡೋಗೋಕ್ಕೂ ಪುಟ್ಟಿ ಬೇಕು, ನೀವೇನು ಬೆಳೆದಿದ್ದೀರೋ ಅದನ್ನು ತೊಗೊಂಬಂದ್ಬಿಟ್ಟು ಪ್ರೊಸೆಸ್ ಮಾಡೋಕ್ಕೂ ಪುಟ್ಟಿ ಬೇಕೇ ಬೇಕು. ಪ್ರತಿಯೊಂದಕ್ಕೂ ಪುಟ್ಟಿ ಬೇಕಿತ್ತು. ಇದನ್ನು ಬಿದಿರು ತೊಗೊಂಬಂದು ಪುಟ್ಟಿಗಳು ಮಾಡಿ ಮಾರೋದಾಗ್ಬೋದು. ಮತ್ತು ಕತ್ತಾಳೆ ಗಿಡ ಅಂತ ಸಿಗುತ್ತೆ. ಕತ್ತಾಳೆ ಗಿಡದ ಎಲೆಗಳು ಇಷ್ಟು ಶುದ್ಧ ಇರುತ್ತೆ. ಆ ಎಲೆಗಳನ್ನ ತಂದು ಪ್ರಾಸೆಸ್ ಮಾಡಿ ಹಗ್ಗ ಮಾಡೋದಾಗ್ಬೋದು. ಇದು ಕೊರಚ ಸಮುದಾಯದವರು ಹಗ್ಗ ಮಾಡೋರು ಇದರಲ್ಲಿ. ಈ ರೀತಿಯಾದ ಹಲವಾರು ಏನು ಒಂದು ಕಾಡಲ್ಲಿ ಬೆಳೆಯೋಂಥ ವಸ್ತುಗಳು ತೊಗೊಂಬಂದು ನಗರದಲ್ಲಿ ಮಾರಾಟ ಮಾಡೋರು, ವ್ಯಾಪಾರ ಮಾಡೋರು. ಇಲ್ಲ ಹಣ್ಣುಗಳಾಗ್ಬೋದು, ಔಷಧಿಗಳಾಗ್ಬೋದು, ಮೆಡಿಸಿನಲ್ ಪ್ಲಾಂಟ್ಸ್, ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದಿದ್ದೆ ಈ ನೊಮ್ಯಾಡಿಕ್ ಟ್ರೈಬ್ಸ್ಗೆ. ಈ ನೊಮ್ಯಾಡಿಕ್ ಟ್ರೈಬ್ಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ 1871ರಲ್ಲಿ ಬ್ರಿಟಿಷರು ಒಂದು ಅತ್ಯಂತ ಕಠಿಣವಾದ ಒಂದು ಲಾ ಪಾಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಆಫ್ 1871. ಇಡೀ ಪ್ರಪಂಚದಲ್ಲೇ ಬ್ರಿಟಿಷರು ಅವರ ಯಾವುದೇ ಕಾಲೋನಿಯಲ್ಲಿ ಇಂಥ ಒಂದು ಲಾ ಪಾಸ್ ಮಾಡಿರಲಿಲ್ಲ. ಹುಟ್ಟಿದ ತಕ್ಷಣ ಬಾರ್ನ್ ಕ್ರಿಮಿನಲ್ ಅಂತ ಹೇಳುತ್ತೆ ಆ್ಯಕ್ಟ್. ಒಂದು ಮಗು ಹುಟ್ಟಿದ ತಕ್ಷಣ ಬ್ರ್ಯಾಂಡೆಡ್ ಕ್ರಿಮಿನಲ್, ಹುಟ್ಟಿದ ತಕ್ಷಣ ಕ್ರಿಮಿನಲ್. ಅದು ಯಾವ ಕ್ರೈಮು ಕಮಿಟ್ ಮಾಡಬೇಕಾಗಿಲ್ಲ, ಜಾತಿಲಿ ಹುಟ್ಟಬೇಕಷ್ಟೇ. ಅದು ಕ್ರಿಮಿನಲ್ ಟ್ರೈಬ್ಸ್. 1871 ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಬಂದಾದ ನಂತರ ಇವ್ರನ್ನ ಬಯಲು ಬಂದಿಖಾನೆಗಳು ಇಡ್ತಾರೆ. ಒಂದು ಪಾಸ್ಪೋರ್ಟ್ ಸಿಸ್ಟಮ್ ಥರ ಮಾಡಿರ್ತಾರೆ. ಇವರು ಈ ಊರು ಬಿಟ್ಟು ಪಕ್ಕದೂರಲ್ಲಿ ಯಾರೋ ಸಂಬಂಧಿಕರು ನೋಡೋಕೆ ಹೋಗ್ಬೇಕೋ, ಇಲ್ಲ ಯಾರಿಗೋ ಏನೋ ತೊಂದರೆ ಆಗಿದೆ ಅಂತ ಇವ್ರು ನೋಡೋಕೆ ಹೋಗ್ಬೇಕೋ, ಇಲ್ಲಿ ಈ ಊರಿನ ಪೊಲೀಸರಿಗೋ ಅಥವಾ ಶಾನ್ಭೋಗ್ರಿಗೋ ಹೋಗಿ ಅವರು ಒಂದು ಹೆಬ್ಬೆಟ್ಟೊತ್ತಿ ಆ ಪಾಸ್ಪೋರ್ಟ್ ಮೇಲೆ ಒಂದು ಸೀಲ್ ಹಾಕ್ಸ್ಕೊಂಡು ಅಲ್ಲಿ ತೊಗೊಂಡೋಗಿ ಸಾಯಂಕಾಲ 5 ಗಂಟೆ ಒಳಗೆ ವಾಪಸ್ ಬಾ ಅನ್ನೋರನ್ನ, ಅವನೇನೋ ಬಂದಿಲ್ಲ ಅಂದರೆ ಪೊಲೀಸರು ಬೇಕಾದ್ರೆ ಒಡೆದು ಸಾಯಿಸ್ಬೋದಾಗಿತ್ತು ಅವ್ರನ್ನ. ಆ ಪರಿಸ್ಥಿತಿಲಿ ಆ ಕ್ಯಾಂಪ್ಗಳಿಂದ ತಪ್ಪಿಸ್ಕೊಂಡು ತಿರುಗಾಡಿ ಕಳ್ತನವನ್ನೇ ವೃತ್ತಿ ಮಾಡ್ಕೊಳ್ತಾರೆ ಕೊನೆಗೆ. ಇಲ್ಲ ಅಂತಲ್ಲ, ಅವರು ಕಳ್ತನ ಕೂಡ ಮಾಡ್ತಾ ಇರ್ತಾರೆ. ಅದೇ ಕಾರಣಕ್ಕೆ ಅವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತಲೂ ಕರೆಯೋದು. ಅದೇ ರೀತಿಯಲ್ಲಿ ಅವ್ರನ್ನ ಪರಿವರ್ತನೆ ಮಾಡೋಕ್ಕೆ ಹಲವಾರು ರಿಫಾರ್ಮ್ಸ್ಗಳು ತರ್ತಾರೆ ಬ್ರಿಟಿಷರು. ಮಾಡಿದ್ಮೇಲೆ 1947 ಆಗಸ್ಟ್ 15ನೇ ತಾರೀಕು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ನೊಮ್ಯಾಡಿಕ್ ಟ್ರೈಬ್ಸ್ಗೆ ಇನ್ನೂ ಕೂಡ ಅವರು ಬಯಲು ಬಂದಿಖಾನೆಗಳಿರ್ತಾರೆ. ನೀವೇನಿವತ್ತು ಧಾರಾವಿ ಸ್ಲಮ್ ಅಂತ ಕೇಳ್ತೀರಿ, ಮುಂಬೈಯಲ್ಲಿ ಏಷ್ಯಾದ ಅತಿ ದೊಡ್ಡ ಸ್ಲಮ್ ಆಗಿರೋ ಧಾರಾವಿ ಸ್ಲಮ್ ಏನು ಹೇಳ್ತೀರಿ, ಅದು ಒಂದು ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಇದ್ದ ಸೆಟಲ್ಮೆಂಟ್. ಅದು ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟ್. ಅದು ಕರ್ನಾಟಕದಲ್ಲಿ ಹಲವಾರು ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟ್ಸ್ ಇದೆ. ಹುಬ್ಳಿಲಿ ಒಂದು ದೊಡ್ಡ ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟ್ ಇದೆ. ಗದಗ, ಬಿಜಾಪುರ, ಬಾಗಲಕೋಟೆ ಮತ್ತು ಹಲವಾರಿದೆ. ಕರ್ನಾಟಕದಲ್ಲಿ 6 ಸೆಟಲ್ಮೆಂಟ್ಗಳಿದೆ ಈ ರೀತಿ ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟು. ಧಾರಾವಿ ಸ್ಲಮ್ ಕೂಡ ಇಡೀ ದೇಶದಲ್ಲಿ ಅತಿ ದೊಡ್ಡ ಒಂದು ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟು. ಈ ಧಾರಾವಿ ಸ್ಲಮ್ಗೆ 1952 ಆಗಸ್ಟ್ 31ನೇ ತಾರೀಕು ಅವತ್ತಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಸಾಂಕೇತಿಕವಾಗಿ ಹೋಗಿ ಆ ತಂತಿ ಬೇಲಿನ ಕಟ್ ಮಾಡ್ತಾರೆ. 1952 ಆಗಸ್ಟ್ 31 ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇಡೀ ದೇಶಕ್ಕೆ 1947 ಆಗಸ್ಟ್ 15 ಸಿಕ್ಕಿದ್ರು ಈ ಸಮುದಾಯಗಳಿಗೆ ಆಗಸ್ಟ್ 31 1952. ಇದನ್ನು ಹಲವಾರು ರಾಜ್ಯಗಳು ಈಗಾಗಲೇ ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದೆ ಆಗಸ್ಟ್ 31. ಕರ್ನಾಟಕದಲ್ಲಿ ಕೂಡ ನಮ್ಮ ಸಂಘಟನೆ ಮುಖಾಂತರ ನಾವು ಅಪೀಲ್ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ಬಹುತೇಕ ಈ ವರ್ಷ ಅದರ ಆಚರಣೆ ನಡೆಯುತ್ತೆ. ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 5 ವರ್ಷ ಆದಮೇಲೆ ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ಗೆ ಸ್ವಾತಂತ್ರ್ಯ ಬಂದಿದ್ದು. ಅದಕ್ಕೆ ಕ್ರಿಮಿನಲ್ ಟ್ರೈಬ್ಸ್ನ ಡಿನೋಟಿಫೈ ಮಾಡ್ತಾರೆ. ಇನ್ 1871 ದೇ ವರ್ ನೋಟಿಫೈಡ್ ಆಸ್ ಕ್ರಿಮಿನಲ್ ಟ್ರೈಬ್ಸ್. ಇನ್ 1952 ಆಗಸ್ಟ್ 31 ದೇ ವರ್ ಡಿನೋಟಿಫೈಡ್. ಅದಕ್ಕೆ ಇವರು DNT ಆಗ್ತಾರೆ. ಕರ್ನಾಟಕದಲ್ಲಿ ಕೊರಬ, ಕೊರಚ, ಬೋವಿ, ಲಂಬಾಣಿ, ಹಂದಿಜೋಗಿ, ಗಂಟಿಚೋರ್, ಮಾಂಗಾರುಡಿ, ದೊಂಬ್ರಾ, ಇನ್ನು ಹಲವಾರು ಸಮುದಾಯಗಳು ಬರ್ತವೆ. ಫುಲ್ ಲಿಸ್ಟ್ ಇದೆ, ನನ್ನ ಹತ್ರ ಕೊಡ್ತೀನಿ ಆಮೇಲೆ ನಿಮಗೆ. ಹೌದು, ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್. ಈಗ ನೋಡಿ 1952ರಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ರದ್ದಾಗುತ್ತೆ, ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ಸ್ ಅಂತ ಮಾಡ್ತಾರೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹ್ಯಾಬಿಚುಯಲ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಇನ್ನೊಂದು ಆ್ಯಕ್ಟ್ ಬರುತ್ತೆ. ಹ್ಯಾಬಿಚುಯಲ್ ಅಫೆಂಡರ್ಸ್ ಆ್ಯಕ್ಟಲ್ಲಿ ಇದೇ ಕೆಲಸ, ಪೊಲೀಸರು ಮತ್ತೆ ದೌರ್ಜನ್ಯ. ಏನೇ ಒಂದು ಸಣ್ಣ ಕೇಸು ಏನೇ ಆಯಿತು, ಯಾವುದೋ ಒಂದು ಕಳ್ತನ ಆಯಿತು ಅಂದರೆ ಫಸ್ಟ್ ಹೋಗೋದು ಇವ್ರು ಹಟ್ಟಿಗಳಿಗೆ ಹೋಗಿ ಹಿಡ್ಕೊಂಬರೋದು. ಜೈ ಭೀಮ್ ಅಂತ ಒಂದು ಸಿನಿಮಾನೇ ನೋಡಿದ್ದೀರಿ, ಯಾವ ರೀತಿ ಫಾಲ್ಸ್ ಕೇಸ್ಗಳಾಗ್ತಾರೆ. ಈರುಳಿಗರು ಇದಾರಲ್ಲ
ಅವರು ಕ್ರಿಮಿನಲ್ ಟ್ರೈಬ್ಸ್. ಈರುಳಿಗರು ಜೈ ಭೀಮ್ ಸಿನಿಮಾದಲ್ಲಿ ಈರುಳಿಗರ ಮೇಲೆ ತೋರಿಸ್ತಾರಲ್ಲ, ದೇ ಆರ್ ಆಲ್ಸೋ ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್. ಈಗ ಇದು ಬಂದು ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಬಗ್ಗೆ ಹೇಳಿದೆ. ವೆರಸ್ ನಾವು ಎಂಟಿಗಳ ಬಗ್ಗೆ ಮಾತಾಡಬೇಕು. ನೊಮ್ಯಾಡಿಕ್ ಟ್ರೈಬ್ಸ್, ಈ ನೊಮ್ಯಾಡಿಕ್ ಟ್ರೈಬ್ಸ್ ಏನಿದ್ದಾರೆ ಬಹುತೇಕ ಇವರು ಒಂದು ಜಾಗದಲ್ಲಿ ನೆಲೆ ಊರಲಿಲ್ಲ. ಯಾಕೆ ನೆಲೆ ಊರಲಿಲ್ಲ ಅಂದರೆ ಅದಕ್ಕೆ ಕಾರಣ ಮತ್ತೆ ಭೂಮಿ ಇಲ್ಲ. ಭೂಮಿ ಇದ್ದರೆ ನೆಲೆ ಊರೋದು ಒಂದು ಸಮುದಾಯ. ಈಗ ಒಕ್ಕಲಿಗರಿಗಾಗಲಿ ಲಿಂಗಾಯತರಿಗಾಗಲಿ ಯಾಕೆ ಒಂದು ಕಡೆ ಅವರು ನೆಲೆ ಊರಿದ್ದಾರೆ, ಯಾಕೆ ಅವರು ಮುಂದುವರಿತಾ ಇದ್ದಾರೆ? ಭೂಮಿ ಇದೆ. ಭೂಮಿ ಇದ್ದರೆ ಅವನು ಅಲ್ಲೇ ಕೂತ್ಕೊಂಡು ವ್ಯವಸಾಯ ಮಾಡ್ತಾನೆ, ದುಡಿಮೆ ಕಲ್ತ್ಕೊಳ್ತಾನೆ. ಇವ್ರ ಹತ್ರ ಭೂಮಿ ಇಲ್ಲ, ಒಂದು ಊರಿಂದ ಒಂದು ಊರಿಗೆ ಏನು ಕೆಲಸ ಸಿಗುತ್ತೋ ಮಾಡ್ಕೊಂಡು ಹೋಗ್ತಾರೆ. ಈಗ ಅದೇ ರೀತಿ ಸುಡುಗಾಡಿಸಿದ್ರಾಗ್ಬೋದು, ಹಗಲ್ವೇಷ, ಮೋಡಿ ಆಟ, ಅಥವಾ ಸಿಳ್ಳೆಕ್ಯಾತ ಸಮುದಾಯ ಆಗ್ಬೋದು. ಸಿಳ್ಳೆಕ್ಯಾತ ಸಮುದಾಯಕ್ಕೆ ಒಂದು ಅತ್ಯುನ್ನತವಾದ ಒಂದು ಕಲೆ ಇದೆ. ಏನು? ತೊಗಲುಗೊಂಬೆ. ಚರ್ಮದಲ್ಲಿ ಗೊಂಬೆಗಳನ್ನ ತಯಾರಿಸಿ ಅದನ್ನು ಆಡಿಸ್ತಾರೆ. ಅದನ್ನು ಆಡಿಸಿ ಈ ಪಪೆಟ್ ಶೋ ಅಂತಾರಲ್ಲ, ಆ ರೀತಿಯಲ್ಲಿ ಗೊಂಬೆ ಆಟನ ಆಡಿಸ್ಕೊಂಡು ಊರೂರಿಗೆ ಹೋಗ್ಕೊಂಡು ಇವತ್ತು ಏನು ನೀವು ಟಿ ವಿಲಿ ಏನು ನೋಡ್ತಾ ಇದ್ದೀರೋ ಆ ಟಿ ವಿ ಅನ್ನೋ ಒಂದು ಟೆಕ್ನಾಲಜಿನ ಅವರು ಆ ಕಾಲದಲ್ಲೇ ಅಳವಡಿಸ್ಕೊಂಡು ಊರೂರಿಗೆ ಹೋಗ್ಕೊಂಡು ಜನನ ಎಂಟರ್ಟೈನ್ ಮಾಡೋರು. ಹೊಟ್ಟೆಪಾಡಿಗೆ ಬೇರೆ ಬೇರೆ ದಾರಿಗಳು ಹುಡ್ಕೊಂಡಿರೋ ಸಮುದಾಯಗಳು ಅಷ್ಟೇ ಇವೆಲ್ಲ. ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ಇದೆ. ಆದರೆ ಈ ಸಮುದಾಯಗಳಲ್ಲಿ ನಾನು ಕಂಡಂತೆ ಭಾಳ ಟ್ಯಾಲೆಂಟ್ ಇದೆ. ಯಾಕಂದರೆ ಇವರೆಲ್ಲ ಭಾಳ ಕಷ್ಟದ ಪರಿಸ್ಥಿತಿಗಳಲ್ಲಿ ಏನೋ ಒಂದು ಕ್ರಿಯೇಟಿವ್ ಐಡಿಯಾಸ್ ಅಳವಡಿಸ್ಕೊಂಡೇ ಅವರು ಬದುಕಬೇಕಾಗಿತ್ತು. ಅವ್ರು ಬದುಕಬೇಕಂದ್ರೆ ಕ್ರಿಯೇಟಿವ್ ಆಗಿರಬೇಕಾಗಿತ್ತು. ಕ್ರಿಯೇಟಿವಿಟಿ ಒಂದು ಲಕ್ಸುರಿ ಅಲ್ಲ, ಕ್ರಿಯೇಟಿವಿಟಿ ಅನಿವಾರ್ಯ. ಸೊ ಅವ್ರು ಹೊಸ ಐಡಿಯಾಗಳು ತರ್ತಾ ಇರಬೇಕಾಗಿತ್ತು. ಆ ಬುದ್ಧಿವಂತಿಕೆ ಇವತ್ತು ಕಾಣ್ತೀವಿ ನಾವು. NT-DNT ಅಷ್ಟು ತಿಳುವಳಿಕೆ, ಬುದ್ಧಿವಂತಿಕೆ, ಒಂದು ಛಲ ಅವರು ಯಾರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಯಾವ್ದಾದ್ರು ಒಂದು ಬಿಸ್ನೆಸ್ಸೇ ಮಾಡ್ತಾನೆ ಅವನು, ಆದಷ್ಟು ದೇ ಡೋಂಟ್ ಪ್ರಿಫರ್ ಟು ವರ್ಕ್ ಅಂಡರ್ ಸಂಬಡಿ. ಇದು ನನ್ನ ಅಬ್ಸರ್ವೇಷನ್. ಇತ್ತೀಚೆಗೆ ಕ್ರಮೇಣ ಬರ್ತಾ ಇದ್ದಾರೆ ಅವರು ಕೂಡ, ಸಣ್ಣ ಪುಟ್ಟ ಕೆಲಸಗಳು, ವೆಲ್ಡಿಂಗು, ಕೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಭಾಳಷ್ಟು ದಿನಗಳು ಅವ್ರು ಅದನ್ನು ರೆಸಿಸ್ಟ್ ಮಾಡಿರೋ ಸಮುದಾಯಗಳಿವು. ಯಾರ ಕೈ ಕೆಳಗೂ ಕೆಲಸ ಮಾಡೋಕ್ಕೆ ಇಷ್ಟಪಡದೆ, ಅವ್ರಿಗೆ ಏನು ಬೇಕೋ, ಅವ್ರಿಗೆ ಏನು ಇಷ್ಟನೋ ಆ ರೀತಿಯಾದ ಕೆಲಸಗಳು ಮಾಡಿಕೊಂಡೇ ಬಂದಿರೋಂಥ ಇಂಡಿಪೆಂಡೆಂಟ್ ಸಮುದಾಯಗಳಿವು. ಇನ್ ಜನರಲ್ ಇಂಟೆಲಿಜೆನ್ಸ್ ಲೆವೆಲ್ ಇಸ್ ವೆರಿ ಹೈ ಇಸ್ ವಾಟ್ ಐ ಹ್ಯಾವ್ ನೋಟಿಸ್ಡ್ ಅಮಾಂಗ್ಸ್ ದಿಸ್ ಪೀಪಲ್. ಸೊ ಖಂಡಿತವಾಗೂ, ಯಾಕೆಂದರೆ ನೋಡಿ, ಈಗ ಅಲೆಮಾರಿಗಳಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ ಎಜುಕೇಷನ್ನು. ಅಲೆಮಾರಿತನ ಇರೋದ್ರಿಂದ ಎಜುಕೇಷನ್ ಅವರಿಗೆ ಸಿಗೋದಿಲ್ಲ. ಯಾಕೆಂದರೆ ಒಂದು ಊರಿಂದ ಒಂದು ಊರು, ಫಾರ್ ಎಕ್ಸಾಂಪಲ್ ನೀವು ನೋಡಿ, ಈಗ ನಮ್ಮ ಬೋವಿ ಸಮುದಾಯದವರಾಗ್ಬೋದು. ನಾನು ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್. ಸೊ ಹಲವಾರು ಬೋವಿ ಸಮುದಾಯದ ಕುಟುಂಬಗಳು ನನ್ನ ಜೊತೆ ಕೆಲಸ ಮಾಡ್ತವೆ. ಈಗ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ತೊಗೊಳ್ತೀವಿ, 6 ತಿಂಗಳು ಅಲ್ಲಿ ಕೆಲಸ ಮಾಡ್ತೀವಿ. ಒಂದು ಸೈಟು, ಒಂದು ಬ್ರಿಡ್ಜು, ಒಂದು ರೋಡೋ ಕಟ್ಟಬೇಕಾದ್ರೆ 6 ತಿಂಗಳು ಕೆಲಸ ಮಾಡ್ತೀವಿ. 6 ತಿಂಗಳು ಪಾಪ ಅವರು ಹೊರಗಡೆ ಶೆಡ್ಗಳು ಹಾಕ್ಕೊಂಡು ಟೆಂಪ್ರರಿ ಹೌಸಿಂಗಲ್ಲಿ ಅಲ್ಲೇ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವೆಲ್ಲ ಆದಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋ ಒಂದು ಪ್ರಯತ್ನ ಪಡ್ತೀವಿ. ಆದರೆ ಅವ್ರ ಮಕ್ಳುಗಳು ಏನಾಗ್ತಾ ಇದೆ, ಕೆಲವರು ಊರಲ್ಲಿ ರಾಯಚೂರಲ್ಲೋ ಯಾದಗಿರಿಲ್ಲೋ ಬಿಟ್ಟು ಬರ್ತಾರೆ, ಅಲ್ಲಿ ನೋಡ್ಕೊಳ್ಳೋರಿರಲ್ಲ, ಅವರು ಸರಿಯಾಗಿ ಎಜುಕೇಷನ್ ಆಗೋದಿಲ್ಲ. ಅಥವಾ ಇಲ್ಲಿದ್ದರೆ ಬೆಂಗಳೂರಲ್ಲಿ ಖಂಡಿತವಾಗೂ ಅವರು ಓದೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ 6 ತಿಂಗಳು ಈ ಸೈಟು, 6 ತಿಂಗಳು ಇನ್ನೊಂದು ಸೈಟು, 6 ತಿಂಗಳು ಮತ್ತೊಂದು ಸೈಟು. ಸೊ ಈ ರೀತಿಯಾಗಿ ಅಲೆಮಾರಿತನ ಇದ್ದಾಗ ಎಜುಕೇಷನ್ ಇರೋದಿಲ್ಲ. ಎಜುಕೇಷನ್ ಇಲ್ದಿದ್ರೆ ನಿಮಗೆ ಗೊತ್ತು, ಉದ್ಯೋಗಗಳು ಸಿಗೋದಿಲ್ಲ, ಅವ್ರು ಎಸ್ಟಾಬ್ಲಿಷ್ ಆಗೋದಕ್ಕೆ ಆಗಲ್ಲ. ನೋಡಿ, ಮೀಸಲಾತಿಯ ಸವಲತ್ತುಗಳು ಯಾಕೆ ಈ ಸಮುದಾಯಗಳು ತಲುಪ್ತಿಲ್ಲ ಅಂತ ನಾನು ಈಗಾಗಲೇ ಹೇಳಿದೆ ಒಂದು ಸರಿ. ಏನಾಗುತ್ತೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸಮುದಾಯ ಒಂದು ಮತ ಬ್ಯಾಂಕ್ನಂತೆ ಬಿಂಬಿಸಲಿಲ್ಲ ಅಂದರೆ ಯಾವ ರಾಜಕಾರಣಿಗಳು ಅವ್ರನ್ನ ಗಂಭೀರವಾಗಿ ಪರಿಗಣಿಸಲ್ಲ. ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇರುವ ಒಂದು ಲೂಪ್ ಹೋಲ್ ಅದು, ಏನೂ ಮಾಡೋಕ್ಕಾಗೋದಿಲ್ಲ. ಸಿಸ್ಟಮ್ ಇರೋದು ಯಾವ ರೀತಿಲಿ. ನನ್ನ ಹಿಂದೆ ಒಂದು 200 ಓಟ್ ಇದೆ ಅಂದರೆ ನಮಗೆ ಕೊಡೋ ಒಂದು ಬೆಲೆನೇ ಬೇರೆ. ನನ್ನ ಹತ್ರ 10 ಜನ ಇದ್ದಾರೆ ಸರ್ ಅಂದರೆ ಕೊಡೋ ಬೆಲೆನೇ ಬೇರೆ. ಹಲವಾರು ಎಲೆಕ್ಷನ್ಗಳಲ್ಲಿ ನಾನಂತೂ ಇದನ್ನು ಭಾಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಕೂಡ ಯಾಕೆ ಎಲ್ಲ ಸಮುದಾಯಗಳು ಒಂದು ವೇದಿಕೆಗೆ ಬರಲಿ, ಒಗ್ಗಟ್ಟಾಗಲಿ ಅಂತ ಹೇಳಿ, ಇದಕ್ಕೋಸ್ಕರ ನಾವು ಒಂದು ಕೋಶ ಆದಾಗಲೂ ಕೂಡ ಮೊಟ್ಟ ಮೊದಲನೇ ಬಾರಿಗೆ ಈ ಸಮುದಾಯಗಳಿಗೆ ಒಂದು ನಾಯಕತ್ವ ಉಟ್ಕೊಳ್ತು. ಮೊಟ್ಟ ಮೊದಲನೇ ಬಾರಿಗೆ ಒಂದು ಧ್ವನಿ ಬಂತು. ನಾವುಗಳು ಎಷ್ಟು ಕಷ್ಟಪಟ್ಟು ಆ ಸಮಯದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದರು. ಅದಕ್ಕೆ ಮುಂಚೆ ಶ್ರೀರಾಮುಲು ಅವರಾಗಿದ್ದರು. ಶ್ರೀರಾಮುಲು ಅವರು ಮಂತ್ರಿಗಳಾಗಿದ್ದಾಗಲಿಂದಾನು ನಿರಂತರವಾಗಿ ನಾವು ದಿನ ಬೆಳಗಾದರೆ ಹೋಗಿ ಅವ್ರಿಗೆ ಅರ್ಜಿ ಕೊಡೋದು, ದಿನ ಬೆಳಗಾದರೆ ಅವ್ರಿಗೆ ಹೋಗಿ ಮುಖ ತೋರಿಸೋದು. ಯಾಕೆ? ನಮಗೊಂದು ನಿಗಮ ಮಂಡಳಿ ಮಾಡಿ, ಈ 74 ಸಮುದಾಯಗಳಿಗೆ ನಿಗಮ ಮಂಡಳಿ ಮಾಡಿ, ಕೇವಲ ಒಂದು ಕೋಶ ಇಟ್ಟರೆ ಆ ಕೋಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ಯಾವುದೋ ಒಂದು ಕಾರಿಡಾರಲ್ಲಿ 4 ಟೇಬಲ್ ಇಟ್ಬಿಟ್ಟು ಅದೇ ಆಫೀಸ್ ಆಗಿತ್ತು ಕೋಶದ್ದು. ಅಲ್ಲಿಗೆ ಪ್ರತಿ ಸರಿ ಏನಕ್ಕೂ ಫಂಡ್ಸ್ ಇರ್ತಾ ಇರಲಿಲ್ಲ. ಯಾರೋ ಒಬ್ರು ನೋಡಲ್ ಆಫೀಸರ್ ಇರೋರು,
ಮೊಟ್ಟ ಮೊದಲನೇ ಬಾರಿಗೆ ನಾವು ಜ್ಞಾಪಿಸ್ಕೋಬೇಕು ಈ ಸಂದರ್ಭದಲ್ಲಿ ಬಾಲಗುರು ಮೂರ್ತಿ ಅಂತ ಒಬ್ರು ನೋಡಲ್ ಆಫೀಸರ್ ಇದ್ರು. ಅವರು ಪಾಪ ಇದನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲೂ ಸಾಕಷ್ಟು ಅವ್ರದ್ದು ದೊಡ್ಡ ಪ್ರಯತ್ನ ಇದೆ. ಮತ್ತು ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ಒಂದು ಲೀಡರ್ಶಿಪ್ ಹುಟ್ಟಾಕೋದ್ರಲ್ಲಿ ಕೂಡ ಅವ್ರದ್ದು ಭಾಳ ದೊಡ್ಡ ಪಾತ್ರ ಇದೆ. ಸೊ ಅದಾದ ನಂತರ ಬಂದಿದ್ದ ನೋಡಲ್ ಆಫೀಸರ್ಗಳು ಏನಿಲ್ಲ, ಅಲ್ಲಿ ಬರೋರು ಮಾಮೂಲಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ರು ಆ ರೀತಿ ಕೆಲಸ ಮಾಡ್ಕೊಂಡು ಹೋಗೋರು. ಸಂಘಟನೆಗಳಿಗೆ ಏನಷ್ಟು ಸ್ಪಂದಿಸ್ತಿರಲಿಲ್ಲ, ಸಂಘಟನೆಗಳನ್ನ ಹುಟ್ಟಾಕೋ ಒಂದು ಪ್ರಯತ್ನ ಕೂಡ ಪಡಲಿಲ್ಲ ಅವರು. ಆದರೆ ಪ್ರತಿ ಸರಿ ನಾವು ಹೋಗಿ ಮಿನಿಸ್ಟ್ರಿಗಳ ಹತ್ರ ಗೋಗರ್ದು ಫಂಡ್ಸ್ ಹಾಕ್ಸ್ಬೇಕು ಆಕೋಶಕ್ಕೆ ಅಂತ ಹೇಳಿ ನಾವು ಒಂದು ಸಂಘಟನೆಗಳು ಕಟ್ಕೊಂಡು ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿಕೊಂಡು ದಿನ ಬೆಳಗಾದರೆ ಮಿನಿಸ್ಟ್ರ್ ಆಫೀಸ್ಗಳಲ್ಲಿ, ದಿನ ಬೆಳಗಾದರೆ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಹೋರಾಟಗಳು ಮಾಡಿದ್ದಕ್ಕೇನೆ ಆ ವರ್ಷದಲ್ಲಿ ಒಂದು ತಕ್ಕ ಮಟ್ಟಿಗಾದರೂ ಒಂದಷ್ಟು ಅನುದಾನಗಳು ಸಿಕ್ಕಿದ್ದಾಗಲಿ ಅಥವಾ ಮುಂದುವರೆದ ಭಾಗವಾಗಿ ನಾವು ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ವಿ 2022ರಲ್ಲಿ. ಆ ನಿಗಮ ಮಂಡಳಿ ಸ್ಥಾಪನೆ ಮಾಡೋಕ್ಕಾಗಲಿ ಆ ಸಂಘಟನೆನೇ ಕಾರಣ. ಕೆಲವರು ಆರೋಪ ಮಾಡ್ತಾರೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಮಾತಾಡೋದಾಗಲಿ ಅಥವಾ ಕೆಲವರು ಡೈರೆಕ್ಟಾಗಿ ಅಲ್ಲಿ ಇಲ್ಲಿ ಮಾತಾಡೋದಾಗಲಿ, ಇವರೆಲ್ಲ BJPಗೆ ಸೇರಿದವ್ರಿ ಅನ್ನೋದು, ನಾವು ಶ್ರೀರಾಮುಲು ಅವ್ರ ಜೊತೆ ಇಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಜೊತೆ ಇರೋ ಫೋಟೋಗಳು ಹಾಕೋದು, ಈ ರೀತಿಯಾದ ಒಂದು ಭಾಳ ಇಮ್ಮೆಚ್ಯೂರ್ ಬಿಹೇವಿಯರ್ ನೋಡಿದ್ದೀನಿ ನಾನು ಇತ್ತೀಚೆಗೆ. ಆದರೆ ಸಮುದಾಯದ ನಾಯಕರುಗಳಾಗಿ ನಾವು ಅವತ್ತಿನ ದಿನ ಸಮುದಾಯದ ಕೂಗೇನಿದೆ ಅವತ್ತಿನ ಮಂತ್ರಿಗಳಿಗಾಗಲಿ ಸಮಾಜ ಕಲ್ಯಾಣ ಮಂತ್ರಿಗಳ ಜೊತೆ ನಾವು ಒಂದು ಒಡನಾಟ ಇಟ್ಕೊಂಡು ಸಮಾಜ ಪರವಾಗಿ ಸಮಾಜಮುಖಿ ಕೆಲಸಗಳು ಮಾಡಿಲ್ಲ ಅಂದರೆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗಲ್ವ ಅದು. ಸಮುದಾಯಕ್ಕೆ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾವು ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಅವ್ರ ಜೊತೆ ಎಲ್ಲೋ ಒಂದು ಫೋಟೋ ಇತ್ತು ಅಂದ್ರೆ ಹಾಕ್ಬಿಡೋದು ಇವರು BJP ಜೊತೆ ಇದ್ರು ಅಂತ ಹೇಳಿ. ಅದಕ್ಕೇನು ಅರ್ಥನೇ ಇಲ್ಲ. ಸಾಮಾನ್ಯವಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಿರೋರು ಹೋರಾಟದಲ್ಲೇ ಕಂಟಿನ್ಯೂ ಮಾಡಲಿ ಅನ್ನೋ ಒಂದು ಫೀಲಿಂಗ್ ಇದೆ ಸರ್ಕಾರಗಳಿಗೆ, ಯಾವುದೇ ಸರ್ಕಾರ ಆಗಲಿ. ಈಗ ಹೋರಾಟದ ಹಿನ್ನೆಲೆಯಿಂದ ಬಂದಿರೋರನ್ನ ಯಾರನ್ನ ಏನು ಯಾವ ರಾಜಕೀಯ ಸ್ಥಾನಮಾನ ಯಾವ ಪಕ್ಷದಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ಕೊಡೋದಿಲ್ಲ. ಈ ಒಂದು ಪಕ್ಷಕ್ಕೆ ಸೇರಿ ಪಕ್ಷದಲ್ಲಿ ದುಡಿದು ಪಕ್ಷದಲ್ಲಿ ಕೆಲಸ ಮಾಡಿ ಗುರುತಿಸ್ಕೊಂಡ್ರೆ ಮಾತ್ರ, ಮತ್ತು ನಿಮಗೆ ಒಬ್ಬ ಒಳ್ಳೆ ಗಾಡ್ ಫಾದರ್ ಇದ್ದು, ಇಲ್ಲ ನಿಮಗೆ ಗೊತ್ತಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ, ಆ ರೀತಿ ಯಾವುದೋ ಒಂದು ರೂಟಲ್ಲಿ ಬಂದು ಯಾರೋ ಒಬ್ಬರು ಕೂತ್ಕೊಂಡು ಅಲ್ಲಿ ಅಧ್ಯಕ್ಷರಾಗ್ತಾರೆ. ನಿಜವಾಗ್ಲೂ ಸಮಾಜಮುಖಿ ಕೆಲಸಗಳು ಮಾಡಿ ಸಮಾಜದ ಪರ ಹೋರಾಟಗಳು ಮಾಡಿ ಈ ಸಂಘಟನೆಯನ್ನು ಕಟ್ಟಿ ಈ ಸಮುದಾಯಗಳಿಗೆ ಒಂದು ನಾಯಕತ್ವ ಕಲ್ಪಿಸಿ ಒಂದು ಧ್ವನಿ ಕೊಟ್ಟಿರೋ ಅಂಥ ಲೀಡರ್ಗಳನ್ನ 100% ನಿರ್ಲಕ್ಷ್ಯ ಮಾಡೇ ಮಾಡ್ತಾರೆ. ಅದನ್ನು ಆಗಕ್ಕೆ ಬಿಡಬಾರ್ದು ಅಂತೇಳಿ ಅದಕ್ಕೆ ಏನೇನು ಬೇಕೋ ನಾವು ದಾರಿಗಳನ್ನ ಮಾಡಿದ್ದೀವಿ. ಸರ್, ಇದು 2022ರಲ್ಲಿ ಸತತ 3 ವರ್ಷ ನಿರಂತರ ಹೋರಾಟ. ಆವಾಗಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮಂಜುನಾಥ್ ದಾಯತ್ಕರ್ ಅವ್ರನ್ನ ಜ್ಞಾಪಿಸ್ಕೋಬೇಕಾಗುತ್ತೆ. ಇಷ್ಟು ಪೇಪರ್ಗಳು ಸರ್, ಮಿನಿಸ್ಟ್ರುಗಳದ್ದು ರೆಕಮೆಂಡೇಶನ್ಗಳು. ಪ್ರತಿಯೊಬ್ಬ MLA ಪ್ರತಿಯೊಬ್ಬ ಮಿನಿಸ್ಟರ್ ಹತ್ರ ಹೋಗೋದು, ನಿಂತ್ಕೊಳ್ಳೋದು, ಅಲೆಮಾರಿಗಳು ಪರಿಸ್ಥಿತಿ ಹೇಳೋದು, ಒಂದು ರೆಕಮೆಂಡೇಶನ್ ಲೆಟರ್ ಇಸ್ಕೊಳ್ಳೋದು, ನಿಗಮ ಮಂಡಳಿ ಮಾಡಬೇಕು ರೂಲಿಂಗ್ ಪಾರ್ಟಿ ಆಪೋಸಿಷನ್ ಪಾರ್ಟಿ. ಪ್ರತಿಯೊಬ್ಬ MLA ಸುಮಾರು ಒಂದು 150 MLAಗಳದ್ದು ಶಿಫಾರಸ್ ಲೆಟರ್ ಇಟ್ಕೊಂಡು ಓಡಾಡೋರು ಮಂಜುನಾಥ್ ಪಾಪ ವಿಧಾನಸೌಧ. ಇದು ಮಂಜುನಾಥ್ ದಾಯರ್ಕರ್ ಅವರು ಮತ್ತು ಇನ್ನು ಎಲ್ಲರೂ ಕಿರಣ್ ಕುಮಾರ್ ಕೊತ್ಗೆರೆ ಅವರಾಗಿರ್ಬೋದು. ಇನ್ನು ಒಂದು ಫುಲ್ಲು ತಂಡ ಇತ್ತು ನಮ್ಮದು. ನಮ್ಮ ವೆಂಕಟರಮಣ್ ಅಂತ ಹಂದಿಜೋಗಿ ಸಮುದಾಯದವರೊಬ್ಬರು ಲೀಡರ್ ಇದ್ದಾರೆ. ಮತ್ತು ಬಸವರಾಜ್ ಅಂತ ಚಂದ್ರದಾಸರ ಸಮುದಾಯದ ರಾಜ್ಯಾಧ್ಯಕ್ಷರು. ಇವನ್ನೆಲ್ಲ ಜ್ಞಾಪಿಸ್ಕೋಬೇಕು ಸರ್. ಈ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಇವರೆಲ್ಲ ನಿಗಮ ಮಂಡಳಿ ಸ್ಥಾಪನೆ ಮಾಡೋದಕ್ಕೋಸ್ಕರ ನಮ್ಮದೊಂದು ತಂಡ ಏನಿತ್ತು ಹಗಲು ರಾತ್ರಿ ನಿರಂತರ 3 ವರ್ಷ ಹೋರಾಟ ಮಾಡಿ ನಿಗಮ ಮಂಡಳಿ ಸ್ಥಾಪನೆ ಆಗಿದೆ. SC ST ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡಿಸಿದ್ದೀವಿ. ಈಗ ಆ ನಿಗಮ ಮಂಡಳಿಗೆ ಒಬ್ಬರು ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಈಗ ಅವರು ಸಾಕಷ್ಟು ರಾಜ್ಯ ಎಲ್ಲ ಓಡಾಡಿಕೊಂಡು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅನ್ಬಾರ್ದು. ನೋಡಿ ಸರ್, ಈಗ ಇವ್ರದ ಕುಲಕಸುಬುಗಳಿದೆ. ಹಲವಾರು ಸಮುದಾಯಗಳಿಗೆ ಈಗಾಗಲೇ ಒಂದಷ್ಟು ಕುಲಕಸುಬುಗಳು, ನಾನು ಹೇಳ್ದಂಗೆ ಅರಣ್ಯ ಮೂಲದ ವಸ್ತುಗಳು ತೊಗೊಂಬಂದು ನಗರದಲ್ಲಿ ಅದನ್ನೆಲ್ಲ ಮಾರಾಟ ಮಾಡಿ ಒಂದಷ್ಟು ಕುಲಕಸುಬುಗಳು ಡೆವಲಪ್ ಆಗಿದೆ ಈಗಾಗಲೇ. ಅದರಲ್ಲಿ ಬುಟ್ಟಿ ಮಾಡೋದಿರ್ಬೋದು, ಹಗ್ಗ ಮಾಡೋದಿರ್ಬೋದು, ಹಂದಿ ಸಾಗಾಣಿಕೆ ಇರ್ಬೋದು. ನಮ್ಮ ದೊಂಬ್ರು ಸಮುದಾಯದವರು ಆಕ್ರೋಬ್ಯಾಟಿಕ್ಸ್ ಮಾಡ್ತಾರೆ, ದೊಂಬರಾಟ ಅಂತ ಕರೀತಾರೆ. ಅದೊಂದು ಕೆಟ್ಟ ಪದ ಆಗಿದೆ, ಆದರೂ ಕೂಡ ಅವರು ಒಂದು ಆಕ್ರೋಬ್ಯಾಟಿಕ್ಸ್ ಮಾಡ್ತಾರೆ. ಸೊ ಈ ರೀತಿಯಾದ ಹಲವಾರು ಅವರಲ್ಲಿ ಕಲೆಗಳಿದೆ. ಒಂದಷ್ಟು ಸಾಂಪ್ರದಾಯಿಕ ಕುಲಕಸುಬುಗಳು ಡೆವಲಪ್ ಆಗಿದೆ. ಈ ಕುಲಕಸುಬುಗಳಿಗೆ ಸರ್ಕಾರ ಉತ್ತೇಜನ ಕೊಟ್ಟು ಇದನ್ನು ಆಧುನೀಕರಣ ಮಾಡಿ ಮಾಡರ್ನೈಸ್ ಮಾಡಿ ಇವರಿಗೆ ಹಂದಿ ಸಾಗಾಣಿಕೆಯಲ್ಲಿ ಸಹಾಯ ಮಾಡಿ ಪುಟ್ಟಿ ಮಾಡೋದು. ಇವತ್ತು ಏನೇ ಪ್ಲಾಸ್ಟಿಕ್ ಬಂದಿದ್ರು ಕೂಡ ಪುಟ್ಟಿಗಳು ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ಹ್ಯಾಂಡಿಕ್ರಾಫ್ಟ್, ಸುಮ್ಮನೆ ಒಂದು ಪೀಸ್ ಆಫ್ ಆರ್ಟ್ ಥರನೂ ಇರ್ಬೋದು. ಆ್ಯಂಡ್ ಇವತ್ತು ಕೂಡ ಅದೇ ಮೋಸ್ಟ್ ಈಕೋ ಫ್ರೆಂಡ್ಲಿ ವೇ ಆಫ್ ಟ್ರಾನ್ಸ್ಪೋರ್ಟಿಂಗ್ ಎನಿಥಿಂಗ್ ಆರ್ ಸ್ಟೋರಿಂಗ್ ಎನಿಥಿಂಗ್ ಪುಟ್ಟಿಗಳು. ಸೊ ಇದನ್ನೆಲ್ಲ ಸರ್ಕಾರ ಬಿದಿರುಗಳನ್ನ ಕೊಡಿ, ಬಿದಿರು ತೊಗೊಂಬರಕ್ಕೆ ಹೋಗಿ ನಮ್ಮವರೆಲ್ಲ ಪೊಲೀಸ್ ಕೈಲಿ ಹೊಡೆಸ್ಕೊಳ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಹೊಡೆಸ್ಕೊಳ್ತಾರೆ, ಫೈನ್ ಹಾಕ್ಸ್ಕೊಳ್ತಾರೆ, ಅರೆಸ್ಟ್ ಆಗ್ತಾರೆ. ಇದೆಲ್ಲ ತಪ್ಪಿಸ್ಬೇಕಂದ್ರೆ ಇವ್ರಿಗೆಲ್ಲ ಬಿದಿರು ಫ್ರೀಯಾಗಿ ಕೊಡ್ಬೋದು ಸರ್ಕಾರ, ಇಲ್ಲ ಆಕ್ಷನ್ ಮಾಡಲಿ. ಈ ಥರ ಎಲ್ಲ ಹಲವಾರು ಪ್ರೋಗ್ರಾಮ್ಸ್ ಮಾಡಿ ಅಂತ ನಾವು ಕೊಡ್ತಾ ಇದ್ದೀವಿ ಮನವಿ ಪತ್ರಗಳು.
ಸ್ಪಂದಿಸ್ತಾ ಇದ್ದಾರೆ. ಕ್ರಮೇಣ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನಾವು ಖಂಡಿತ ಸರ್, ಖಂಡಿತವಾಗೂ ನಾವು ಯಾವತ್ತೂ ಇಲ್ದಿರೋ ಅಷ್ಟು ಸಂಘಟನೆ ಇವತ್ತಿನ ದಿನ ಆಗಿದೆ. ಅಲೆಮಾರಿಗಳು ಧ್ವನಿ ಯಾವತ್ತೂ ಇಷ್ಟು ಕೇಳಿರಲಿಲ್ಲ. ಅದು ಒಂದೇ ಸಂಘಟನೆ ಮುಖಾಂತರ ಆಗಿದೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಹಲವಾರು ಜಾತಿ ಸಂಘಟನೆಗಳಾಗ್ಬೋದು, ಇಲ್ಲ ಸಮಸ್ತ ಅಲೆಮಾರಿ ಸಮುದಾಯಗಳ ಸಂಘಟನೆಗಳು, ಇನ್ನೂ ಒಂದಷ್ಟು ಸಂಘಟನೆಗಳಿದೆ. ಅವೆಲ್ಲ ಸೇರಿಕೊಂಡು ಇವತ್ತು ಯಾವತ್ತೂ ಇರಲಿಲ್ಲ SC ST ಅಲೆಮಾರಿಗಳ ಧ್ವನಿ ಇವತ್ತು ಅಷ್ಟು ಜೋರಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಗತಿ ಕಾಣ್ತೀವಿ ಅನ್ನೋ ಒಂದು ಆಶಾಭಾವನೆ. ಇಷ್ಟು ಪರಿಣಾಮಕಾರಿಯಾಗಿ ಜಾತಿ ಪರವಾಗಿ ಹೋರಾಟ ಮಾಡ್ತಿರುವಂಥ ಆದರ್ಶ್ ಯಲ್ಲಪ್ಪ ಅವರು ಯಾರು, ನಿಮ್ಮ ಹಿನ್ನೆಲೆ ಏನು ಅಂತ? ನಾನು ಬೆಂಗಳೂರು ನಿವಾಸಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ಬಸವನಗುಡಿಲೇ ಬೆಳೆದಿದ್ದು ನಾನು. ನಮ್ಮ ತಂದೆ ಒಬ್ಬ ಸರ್ಕಾರಿ ನೌಕರಾಗಿರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ನಾವು ಬೆಂಗಳೂರು ನಿವಾಸಿಗಳಾಗಿ ಸುಮಾರು 25 ವರ್ಷ ಒಂದೇ ಜಾಗದಲ್ಲಿ ಬಸವನಗುಡಿಲಿದ್ವಿ ನಾವು. ಅದಾದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ನಾನು ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೆ. ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿ ಹಲವಾರು ವರ್ಷಗಳು ಒಂದಷ್ಟು ಕೆಲಸ ಮಾಡಿ ಅದಾದ ನಂತರ ಒಂದೇ ಆದ ಒಂದು ಸ್ವಂತ ಬಿಸ್ನೆಸ್ ಇಟ್ಕೊಂಡಿದ್ದೀನಿ. ನನ್ನದೇ ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಅದಲ್ಲದೆ 2018ರಲ್ಲಿ ನಾನು ದಲಿತ ಉದ್ದಿಮೆದಾರರ ಸಂಘದಲ್ಲಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಒಬ್ಬ ಖ್ಯಾತ ಪತ್ರಕರ್ತರು, ಸಾಮಾಜಿಕ ಚಿಂತಕರು, ಹಿಂದೂದರ ಹೊನ್ನಾಪುರ ಅಂತ ಒಬ್ಬರು ನಮಗೆ ಅವರು ಪರಿಚಯ ಇದ್ದರು. ಆದರೆ ಅಲ್ಲಿ ನನ್ನ ಸಂಘಟನೆಯಲ್ಲಿ ಮಾಡ್ತಾ ಇದ್ದ ಕೆಲಸವನ್ನು ನೋಡಿ ಅವರು, ಇಲ್ಲ ನೀವು ಸ್ವಲ್ಪ ಈ ಸಮುದಾಯಗಳದ್ದು ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಉತ್ತೇಜನ ಕೊಡ್ತಾರೆ. ಆ ಕಾರಣದಿಂದ ನಾವು ಸ್ವಲ್ಪ ಈ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡು ಅದಾದಮೇಲೆ ನಮ್ಮ ಜನಕ್ಕೆ ನಾವೇನಾದರೂ ಮಾಡಬೇಕು, ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮಲ್ಲಿರುವ ಒಂದಷ್ಟು ಟೈಮ್ನ ಇಲ್ಲಿ ಕಾಲ ಕಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಇದೇ ನಮ್ಮ ಲೈಫ್ನ ಟೇಕ್ ಓವರ್ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ, ಇದು ನಾವು ಮಾಡ್ತಾ ಇರೋದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅಂತಾರಲ್ಲ, ಆ ಥರ ಒಂದು ಐಸ್ಬರ್ಗ್ ಮೇಲ್ಗಡೆ ಒಂದು ಟಿಪ್ ಅಷ್ಟೇ. ಕೆಳಗಡೆ ನಾವು ಸಾಕಷ್ಟು ಕೆಲಸ ಇದೆ ಮಾಡೋದಕ್ಕೆ. ನಾವು ಮಾಡ್ತಾ ಇರೋ ಕೆಲಸ ಏನಕ್ಕೂ ಸಾಲದು. ಈಗ ಐಸ್ನ ಹೊಡಿಬೇಕಾ? ಐಸ್ನ ಪುಡಿ ಮಾಡಾಕ್ಬೇಕು ಸರ್, ಪುಡಿ ಮಾಡಾಕ್ಬಿಡ್ಬೇಕು. ಆ ಕೆಲಸನ ಮಾಡೋದಕ್ಕೋಸ್ಕರ ನಾವು ಸರ್ಕಾರದ ಶಕ್ತಿ ಇಲ್ಲದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿತೌಟ್ ಪೊಲಿಟಿಕಲ್ ಪವರ್ ಅದು ಸಾಧ್ಯನೇ ಇಲ್ಲ ಸರ್. ನಾನು ಹೇಳ್ತೀನಿ, ಈ ಸಮುದಾಯಗಳಿಗೆ ಇವತ್ತು ನಾಯಕತ್ವ ಬಂದಿದೆ. ಈ ಸಮುದಾಯಗಳಿಗೆ ಇವತ್ತು ಒಂದು ಧ್ವನಿ ಬರಬೇಕಂದ್ರೆ ದಯವಿಟ್ಟು ಎಲ್ಲ ಪಕ್ಷದವರು ಸ್ಪಂದಿಸಿ ನಾಮನಿರ್ದೇಶಕ ಪೊಸಿಷನ್ಸ್ ಏನಿದೆ ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಇವರೆಲ್ಲ ತಗೊಳ್ತಾ ಇದ್ದಾರೆ. ಅದು ತಪ್ಪಬೇಕು. ಈ ಸಮುದಾಯಗಳಿಗೆ ನಾಯಕತ್ವ ಬಂದಿದೆ. ಇವತ್ತು ಸ್ಪಂದಿಸಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನನಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ನನ್ನ ಕೆಲಸವನ್ನು ಗುರುತಿಸಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತಲೂ ಭಾವಿಸ್ತೀನಿ. ನಾನೇ ಅಲ್ದಿದ್ರು ನಮ್ಮ ಸಮುದಾಯದಲ್ಲಿ ಪಕ್ಷಕ್ಕೆ ಗುರುತಿಸ್ಕೊಂಡಿರೋರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅವರಿಗೆ ರಾಜಕೀಯ ಶಕ್ತಿಯನ್ನು ತುಂಬಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮಗಿದೆ. ಈ ಎಲ್ಲ ವಿಚಾರಗಳು ಇಷ್ಟೊತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇದು ಜನಗಳಿಗೆ ತಲುಪಬೇಕಂದ್ರೆ ದಯವಿಟ್ಟು ಹೆಚ್ಚಾಗಿ ಇದನ್ನು ಶೇರ್ ಮಾಡಿ. ಎಲ್ಲರೂ ಜನಪದಿ ಸಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮಾತನಾಡಣ್ಣಯ್ಯ